ಇದರಲ್ಲಿ ಖಂಡಿತ ಸುಳ್ಳಿಲ್ಲ, ಸುಳ್ಳು ಹೇಳೋ ಅಗತ್ಯ ನನಗಿಲ್ಲವೂ ಇಲ್ಲ. ಅವ್ರು ಅಟ್ಲೀಸ್ಟ್ ನಿಜವಾಗ್ಲೂ ಅವರಿಗೊಂದು ಹೃದಯವಂತಿಕೆ, ಒಂದು ಪ್ರಾಮಾಣಿಕತೆ ಇದ್ದರೆ, ಹೌದು ನನ್ನಿಂದ ತಪ್ಪಾಗಿದೆ ಅಂತ ಹೇಳಿಬಿಡ್ಲಿ ನೋಡಿ. ಯಾರಿಗೂ ಹೆದರಿ ನನ್ನ ಚಿಂತನೆಗಳನ್ನು, ನನ್ನ ದಾರಿಯನ್ನು ಬದಲಾಯಿಸಿಕೊಳ್ಳತಕ್ಕಂಥ ವ್ಯಕ್ತಿ ನಾನಲ್ಲ. ಅದು ಇಡೀ ಕ್ಷೇತ್ರಕ್ಕೆ ಗೊತ್ತಿದೆ. ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಮ್ಯೂಸಿಷಿಯನ್ಸ್ಗೂ ಶಂಕರ್ ಶಾನ್ಭೋಗ್ ಏನು ಅಂತ ಗೊತ್ತಿದೆ. ನನಗೆ 1,000 ರೂಪಾಯಿ ಅಂದರೆ 15 ದಿನದ ಊಟ. ಯಾಕಂದರೆ ನಾನಲ್ಲದೆ ನನ್ನನ್ನು ನಂಬಿಕೊಂಡಿರ್ತಕ್ಕಂಥ 8 ಜನರಿದ್ದರು. ಆಮೇಲೆ ನಾನು ಇಷ್ಟು ಟ್ಯಾಲೆಂಟ್ ಇದ್ದೂ ನಾನು ಆವಾಗ ಮಾಡ್ತಾ ಇದ್ದಿದ್ದ ಕೆಲಸ ಏನಂದರೆ ಟ್ರ್ಯಾಕು ಹಾಡ್ತಿದ್ದೆ, ಕೋರಸ್ಸು ಹಾಡ್ತಿದ್ದೆ, ಅಸಿಸ್ಟೆಂಟ್ ಕೆಲಸ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಏನಕ್ಕೆ ಹೇಳಿ, ಒಂದು ಸಂಸಾರವನ್ನು ಸಾಕಬೇಕು. ನನ್ನ ಪ್ರಕಾರ ನೀವು ಎಷ್ಟೇ ದೊಡ್ಡ ಕಲಾವಿದ ಆಗಿರಲಿ, ಎಷ್ಟೇ ದುಡ್ಡನ್ನು ದುಡಿಯುವವರಾಗಿರಲಿ, ನಿಮ್ಮ ಹತ್ರ ಪ್ರಾಮಾಣಿಕತೆ ಅನ್ನೋದಿಲ್ಲ ಅಂತಂದರೆ ನಿಮಗೆ ನಾನು 5 ಪೈಸೆ ಬೆಲೆ ಕೊಡೋದಿಲ್ಲ. ನಾನು ಹೇಳಿದ ವ್ಯಕ್ತಿಗಳು ಯಾರಿಗೂ ಸಹಿತ ನನ್ನ ಒಂದು ಪೇಮೆಂಟ್ನಿಂದ ಅವರು ಜೀವನ ಮಾಡೋ ಪರಿಸ್ಥಿತಿ ಇದ್ದಿದ್ರೆ ನಾನು ಆ ವಿಚಾರವನ್ನು ಇವತ್ತಿಲ್ಲಿ ಹೇಳ್ತಿರ್ಲಿಲ್ಲ. ಅವರೆಲ್ಲರೂ ಕೋಟ್ಯಾಧಿಪತಿಗಳು. 10 ಕಾರ್ಯಕ್ರಮಗಳನ್ನು ಮಾಡಿದವರು, ನಮ್ಮ ಕರ್ನಾಟಕ ಸರ್ಕಾರದಿಂದ ಕೋಟಿ ಕೋಟಿ ಹಣ ತಿಂದು ನುಂಗಿ ನೀರು ಕುಡಿದವರು. ಸರ್, ನಿಮ್ಮ ಒಟ್ಟು ನೋವು ಮತ್ತು ನಲಿವು ಅದರ ಒಟ್ಟೊಟ್ಟಾಗಿ ನಮ್ಮ ಮಾತುಕತೆ ಇಲ್ಲಿವರೆಗೆ ಸಾಗ್ತಾ ಇದೆ. ಸೊ ಅದನ್ನೊಂದಿಷ್ಟು ನಿಮ್ಮ ಚಿತ್ರಜೀವನದ, ಯಾಕೆಂದರೆ ಆ ಚಿತ್ರಜೀವನಕ್ಕೆ ಸಂಬಂಧಪಟ್ಟು ನಾನು ಹಾಡೋದಿಲ್ಲ ಅಥವಾ ಸ್ಟೇಜ್ ಮೇಲೆ ಹಾಡೋದಿಲ್ಲ ಅನ್ನುವಂಥ ಒಂದು ನಿರ್ಧಾರವನ್ನು ತಗೋಬೇಕು ಅಂತಾದರೆ ಅದರ ಹಿಂದೆ ಎಂತೆಂಥ ಘಟನೆಗಳು ನಿಮಗೆ ಕಾರಣ ಆಗಿದೆ ಅನ್ನೋದನ್ನು ಈವರೆಗೆ ನಾವು ಗಮನಿಸಿದೆವು. ಒಂದಿಷ್ಟು ಆ ರೀತಿಯ ಘಟನೆಗಳಿಗೆ ಮುಖಾಮುಖಿಯಾಗಿ ಆಮೇಲೆ ನಾವು ಮುಂದೆ ಹೋಗೋಣ. ಆಗಲಿ, ಹೇಳಿ ಸರ್. 10 ಘಟನೆಗಳಿದೆ. ಎಲ್ಲವನ್ನು ಹೇಳ್ಕೊಡ್ಲಿಕ್ಕೆ ನನಗೆ ಮುಜುಗರ ಆಗುತ್ತೆ. ಆದರೂ ಈ ಕೆಲವು ಘಟನೆಗಳ ಮುಜುಗರದ ವಯಸ್ಸನ್ನು ದಾಟಿದ್ದೀರಿ. ಅಲ್ಲಲ್ಲ, ಅದನ್ನು ಯಾಕೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಕ್ಲೀಶೆ ಅದು, ಸುಮ್ಮನೆ ಕಿರಿಕಿರಿ ಮನಸ್ಸಿಗೆ. ಆದರೂ ಕೆಲವನ್ನ ನಾನು ಯಾಕೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಮುಂದೆ ನಮ್ಮ ಕ್ಷೇತ್ರಕ್ಕೆ ಬರತಕ್ಕಂಥ ಯುವಕರಿಗೆ, ಯುವ ಸಮುದಾಯ, ಹೀಗೂ ಇದೆ ಫಿಲ್ಮ್ ಲ್ಯಾಂಡ್ ಅಂದರೆ ಹೀಗೂ ಇದೆ. ಈ ಪ್ರೊಫೆಷನ್ನನ್ನೇ, ಯಾಕಂದರೆ ತುಂಬ ಹುಡುಗರು ಬರ್ತಾರೆ ಈಗ. ಯಾಕಂದರೆ ಈ ರಿಯಾಲಿಟಿ ಶೋಸ್ನಿಂದ ಪ್ರಭಾವಿತರಾಗಿ, ಅದು ಸ್ಕ್ರೀನ್ ಮೇಲೆ ನೋಡುವಾಗ ಅದ್ಭುತವಾಗಿ ಕಾಣುತ್ತೆ. ಅವ್ರು ಹೊಗಳೋದು, ಏನೋ ಮಾಡೋದು, ಇವ್ರಿಗೆ ಹಾರ ಹಾಕೋದು ಎಲ್ಲ ಮಾಡಿದಾಗ ನಾನು ಈ ಥರ ಒಂದು ಆ ಹಂತಕ್ಕೆ ಏರಬೇಕು ಅಂತಕ್ಕಂಥ ಒಂದು ಆಸೆ ಸಾಧಾರಣ ಸಿಂಗರ್ಸ್ಗಳ ಮನಸ್ಸಲ್ಲಿ ಬಂದೇ ಬರುತ್ತೆ. ಆದರೆ ಅದಕ್ಕೆ ಏನೂ ತಯಾರಿ ಇರೋದಿಲ್ಲ ಅವ್ರದ್ದು. ಏನೋ ಒಂದು 4 ಫಿಲ್ಮ್ ಸಾಂಗ್ಸ್ ಕಲಿತಾರೆ, ಬರ್ತಾರೆ, ಹಾಡ್ತಾರೆ, ಟಿ ವಿಯಲ್ಲಿ ಕಂಡೆ ಅಂತ ಖುಷಿ ಪಡ್ತಾರೆ. ಆದರೆ ಅದರ ಹಿಂದುಗಡೆ ಇರತಕ್ಕಂಥ ನೋವು ಇದೆಯಲ್ಲ, ಇನ್ನು ಮುಂದೆ ಅವರು ಕ್ಷೇತ್ರಕ್ಕೋಸ್ಕರ ಅದನ್ನೇ ನಂಬಿಕೊಂಡು ಬಂದರೆ ಏನಾಗಬಹುದು, ಯಾವ ರೀತಿ ಶೋಷಣೆಗೆ ಒಳಗಾಗಬಹುದು. ನನ್ನ ಹತ್ರ ಈ ಥರದ ಹಲವಾರು ವಿಚಾರಗಳನ್ನು ನನ್ನ ವಿದ್ಯಾರ್ಥಿಗಳು, ನನ್ನ ಸಿಂಗರ್ಸು ಹಂಚ್ಕೊಂಡಿದ್ದಾರೆ. ಆದರೆ ಅವರಿಗೆಲ್ಲ ಒಂದು ಪ್ರಾಬ್ಲಮ್ ಏನಂದರೆ, ಓಪನ್ ಆಗಿ ಹೇಳತಕ್ಕಂಥ ಧೈರ್ಯ ಇಲ್ಲ. ಅದು ಯಾಕೆ ಶಂಕರಣ್ಣ ನನಗೆ ಫೇಸ್ ಮಾಡೋಕ್ಕಾಗಲ್ಲ. ನನ್ನ ಸ್ಟೂಡೆಂಟ್ಸು ಅಷ್ಟೇ, ಹೇಳಬೇಕಮ್ಮ, ಇಲ್ಲ ಬಿಟ್ಬಿಡಿ ಸರ್, ಅವ್ರನ್ನ ಹಾಡಿಸ್ತಾರಲ್ಲ ಅದೇ ದೊಡ್ಡದು. ಹೀಗೆ ಮಾಡಿ ಏನಾಗುತ್ತೆ ಅಂದರೆ, ಒಂದು ಸಂದರ್ಭದಲ್ಲಿ ಕ್ಷೇತ್ರದ ಬಗ್ಗೆನೇ ಇದರಿಂದ ಜೀವನ ಆಗಲ್ಲ ಅಂತ ಒಂದು ನಿರ್ಧಾರಕ್ಕೆ ಬಂದು ಕ್ಷೇತ್ರವನ್ನು ಬಿಟ್ಟವರು ಎಷ್ಟೋ ಜನ ಇದ್ದಾರೆ. ಆದರೆ ಅಲ್ಲಿಯ ಆದ ಆಘಾತಗಳನ್ನು, ಅಲ್ಲಿಯ ಕಲುಷಿತ ವಾತಾವರಣವನ್ನು ಯಾರೂ ಎಕ್ಸ್ಪೋಸ್ ಮಾಡೋದಿಲ್ಲ. ಧೈರ್ಯ ಇಲ್ಲ. ಯಾಕಂದರೆ ಎಲ್ಲ ಸಮಾಜದಲ್ಲಿ ಅತ್ಯುನ್ನತ ಸ್ಥಾನವನ್ನು ಹೊಂದಿರ್ತಾರೆ. ಹೌದು. ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನು ಮಾತಾಡುವಾಗ ಎಷ್ಟೋ ಜನ ಹಿಂದಿಯವ್ರು ನೋಡಿ 20 ವರ್ಷ ಆದಮೇಲೆ ಅವ್ರು ನನ್ನನ್ನು ಮಿಸ್ಯೂಸ್ ಮಾಡಿದ್ದ ಅಂತ ಹೇಳ್ತಾರೆ. ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳೋದು. ಹೌದು ಹೌದು. ಅಟ್ಲೀಸ್ಟ್ ನೀವು ಹೇಳ್ಕೊಳ್ಳಿ, ಅವ್ರದ್ದು ಸ್ವಲ್ಪ ಎಕ್ಸ್ಪೋಸ್ ಆಗಲಿ, ಅದರಿಂದ ಅವ್ರು ತಿದ್ದುಕೊಳ್ಳಬಹುದಲ್ವ. ನಾನೀಗ ಹೇಳಿದಂಥ ಎಲ್ಲ ವ್ಯಕ್ತಿಗಳು ಸಹಿತ ಇದರಲ್ಲಿ ಖಂಡಿತ ಸುಳ್ಳಿಲ್ಲ, ಸುಳ್ಳು ಹೇಳೋ ಅಗತ್ಯ ನನಗಿಲ್ಲವೂ ಇಲ್ಲ. ಅವ್ರು ಅಟ್ಲೀಸ್ಟ್ ನಿಜವಾಗ್ಲೂ ಅವರಿಗೊಂದು ಹೃದಯವಂತಿಕೆ, ಒಂದು ಪ್ರಾಮಾಣಿಕತೆ ಇದ್ದರೆ, ಹೌದು ನನ್ನಿಂದ ತಪ್ಪಾಗಿದೆ ಅಂತ ಹೇಳಿಬಿಡ್ಲಿ ನೋಡೋಣ. ಹೇಳಲ್ಲ, ನನಗೆ ಫೋನ್ ಕಾಲು ಬರ್ಬೋದು, ಏನು ಹಿಂಗೆ ಹೇಳಿದೆ ಅಂತೆ ನೀನು ಅಂಥೇಳಿ. ಬರಲಿ ಬಿಡಿ, ಬರಲಿ, ನಾನು ಕಾಯ್ತಿದ್ದೇನೆ, ನನಗೇನು ಪ್ರಾಬ್ಲಮ್ ಇಲ್ಲ. ಯಾರಿಗೂ ಹೆದರಿ ಬದುಕುವ ರೀತಿ ಅಲ್ಲ ನಂದು. ನಾನು ಆಗಲೇ ಹೇಳ್ದಂಗೆ ನಿಮಗೆ, ಯಾರಿಗೂ ಹೆದರಿ ನನ್ನ ಚಿಂತನೆಗಳನ್ನು, ನನ್ನ ದಾರಿಯನ್ನು ಬದಲಾಯಿಸಿಕೊಳ್ಳತಕ್ಕಂಥ ವ್ಯಕ್ತಿ ನಾನಲ್ಲ. ಅದು ಇಡೀ ಕ್ಷೇತ್ರಕ್ಕೆ ಗೊತ್ತಿದೆ. ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಮ್ಯೂಸಿಷಿಯನ್ಸ್ಗೂ ಶಂಕರ್ ಶಾನ್ಭೋಗ್ ಏನು ಅಂತ ಗೊತ್ತಿದೆ. ಅವ್ರು ಏನು ಹಾಡ್ತಾರೆ, ಏನು ಹಾಡಲ್ಲ, ನೇರ ನುಡಿ ನಡೆ ಹೇಗೆ,
ಯಾರಿಗೂ ಬಗ್ಗಲ್ಲ, ಇದೆಲ್ಲ ಗೊತ್ತಿರೋ ವಿಚಾರವೇ ಆಗಿರೋದ್ರಿಂದ ನನಗೆ ಯಾವ ಮುಜುಗರವೂ ಇಲ್ಲ. ಇದೇನು ನೋಡ್ತಿದ್ದೀರಿ, ನೀವು ನೋಡ್ತಿದ್ದೀರಿ ಅಷ್ಟೇ. ಕೆಲವರು ಹೊಸಬರಿಗೆ ಗೊತ್ತಾಗ್ಬೋದು, ಓ ಹೀಗೂ ಇದ್ದಾರ ಒಬ್ಬರು ಸಿಂಗರ್ ಅಂಥೇಳಿ. ಬಟ್ ನನ್ನ ಆಪ್ತ ವಲಯದಲ್ಲಿ ಗೊತ್ತಿದೆ, ಅದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ನನ್ನನ್ನು ಬಹುತೇಕ ಮ್ಯೂಸಿಷಿಯನ್ಸು ಇಷ್ಟಪಡಲ್ಲ, ಬಹುತೇಕ ಮ್ಯೂಸಿಕ್ ಡೈರೆಕ್ಟರ್ಸು ಇಷ್ಟಪಡಲ್ಲ. ನನಗದರಿಂದ ಯಾವ ತೊಂದರೆಯೂ ಇಲ್ಲ. ನನ್ನನ್ನು ಭಗವಂತ ಇಷ್ಟಪಡ್ತಾನೆ. ನನ್ನದೇ ಆದ ಕೇಳುಗರ ಒಂದು ಸಮೂಹವನ್ನು ನಾನು ಸೃಷ್ಟಿ ಮಾಡ್ಕೊಂಡಿದ್ದೀರಿ. ಕರೆಕ್ಟು. ಅವರು ನನಗೆ ಅನ್ನ ಕೊಡ್ತಾರೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಿದ್ರಲ್ಲ, ಅಭಿಮಾನಿ ದೇವತೆಗಳು ಅಂತ. ಹೌದೌದು. ಅವ್ರು ನನಗಿದ್ದಾರೆ, ಅವ್ರು ನನ್ನನ್ನು ಕಾಪಾಡ್ತಾರೆ. ಮತ್ತು ನಾನು ಸುಳ್ಳು ಹೇಳಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಕರೆಕ್ಟು, ಸಾಕು ನನಗೆ. ಹೇಳಿ ಇನ್ಸಿಡೆಂಟ್ಗಳು. ಅಯ್ಯೋ, ನೀವು ತುಂಬ ಕೆದಕ್ತಾ ಇದ್ದೀರಿ. ಇಲ್ಲಿ ಹೇಳ್ಕೊಳ್ಬೇಕು ಅಂತ ಇನ್ನೊಂದು 2 ಇನ್ಸ್ಟೆನ್ಸ್ಗಳಂದರೆ, ನಾನು ಆಗಲೇ ಗೀತಮಾಧುರಿ ಬಗ್ಗೆ ಹೇಳಿದೆ ನಿಮಗೆ. ಬಾಚಕೋರಿ ಚಂದ್ರಮಂಚಿಕೆ ತುಂಬ ಜನಪ್ರಿಯವಾದ ಹಾಡು. ಅಶ್ವಥ್ ಅವರ ಸಂಗೀತ ನಿರ್ದೇಶನ ಅದಕ್ಕೆ. ಆದರೆ ಆ ಇಡೀ ಪ್ರೊಡಕ್ಷನ್ ಬಂದು ನಮ್ಮ ಹೆಸರಾಂತ ಮ್ಯೂಸಿಕ್ ಡೈರೆಕ್ಟ್ರ್ ಇದ್ದಾರಲ್ಲ, ನಾಗಾಭರಣ ಅವ್ರದ್ದು. ದೂರದರ್ಶನಕ್ಕೋಸ್ಕರ ಮಾಡಿದ್ದವರು. ಅದು ಹಾಗೆ ರೆಕಾರ್ಡಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಹಾಡಿದ್ರಿ, ಹಾಗೆ ಹೇಗೆ ಎಲ್ಲ ಆಯಿತು. ಯಾಕಂದರೆ ಈ ವ್ಯವಹಾರದ ದೃಷ್ಟಿಯಲ್ಲಿ ಅಶ್ವಥ್ ಅವರಿಲ್ಲ. ಅಶ್ವಥ್ ಅವ್ರದ್ದು ಒಂದು ಗುಣ ಏನಂತ ಹೇಳಿದ್ರೆ, ಅವ್ರು ಯಾವತ್ತೂ ಹಣಕ್ಕೋಸ್ಕರ ಕೆಲಸ ಮಾಡಿದವರಲ್ಲ. ನಾನಿದನ್ನು ಸಾರ್ವಜನಿಕವಾಗಿ ಹೇಳ್ತಿದ್ದೇನೆ. ನಾನು ಅವರೊಟ್ಟಿಗೆ ತುಂಬ ಕೆಲಸ ಮಾಡಿದ್ದೇನೆ. ಅವರು ಪೇಮೆಂಟ್ ಬಂದರೆ ಪ್ರೋಗ್ರಾಮ್ದು ಎಲ್ರಿಗೂ ಹಂಚಿಬಿಡಪ್ಪ ಅಂಥೇಳಿ ಸುಧಾ ಅಂತಿದ್ರು, ಅವರು ಮ್ಯಾನೇಜರ್ ಅವರು ಕೊಟ್ಬಿಡ್ತಿದ್ರು. ಆದರೆ ಈ ಪ್ರಾಜೆಕ್ಟ್ನಲ್ಲಿ ಏನಾಯ್ತು ಅಂದರೆ, ಇದ್ರದ್ದು ಪೇಮೆಂಟ್ ಬಂದು ನಾಗಾಭರಣ ಅವ್ರು ಕೊಡಬೇಕು. ನಾನೊಂದು 2-3 ಸರಿ ಫೋನ್ ಮಾಡಿದೆ, 2-3 ಸರಿ ಸಿಕ್ಕಿದಾಗ ಕೇಳಿದೆ. ಆಫೀಸ್ ಹತ್ರ ಬನ್ನಿರಿ ಅಂದರು. ಹೋದರೆ ಅವ್ರ ಆಫೀಸಲ್ಲಿ ಇಲ್ಲ ಅಂತಾಯಿತು. ಇದೆಲ್ಲ ಏನಂದರೆ, ಒಂದು ಹಾಡಿನ ಒಂದು ಸಂಭಾವನೆಗೋಸ್ಕರ 10-15 ಸರಿ ಅಲಿಯೋದಿದೆಯಲ್ಲ, ಅದೇ ಮತ್ತೆ ಕೊಡೋಕ್ಕೆ ಸಂಭಾವನೆ ಬಂದರೂ ಅದು ಏನು ವೇಸ್ಟೇ, ಅದು ಲಾಭನೂ ಇಲ್ಲ. ಅಲ್ಲಿ ಅಷ್ಟೇ ಆಗುತ್ತದು. ಯಾಕಂದರೆ ನನ್ನ ಹತ್ರ ಅವಾಗ ಇದ್ದದ್ದು ಗಾಡಿ ಹೇಳಿದ್ನಲ್ಲ ನಿಮಗೆ, ನಾನು ಸೈಕಲಲ್ಲಿ ಓಡಾಡ್ತಿದ್ದಿದ್ದು ಅವಾಗ. ಆಮೇಲೆ ಅನಿಸ್ತು ಬಿಟ್ಬಿಡೋಣ ಹೋಗಿ. ಮತ್ತು ಈ ದಿನಗಳಲ್ಲಿ ಇಲ್ಲಿ ಕೇಳ್ತಾ ಇದ್ದವರಿಗೋ ಅಥವಾ ಇನ್ನಿತರ ಸಿನಿಮಾದ ವರ್ಗದವರಿಗೋ, ಏನು ಶಂಕರ್ ಶಾನ್ಭಾಗರು ಒಂದು ಹಾಡಿಗೆ ದುಡ್ಡು ಕೊಡಲಿಲ್ಲ ಅಂತ ಇಷ್ಟು ದೊಡ್ಡ ಮಾತಾಡ್ತಾರೆ. ಆದರೆ ಒಂದು ಹಾಡಿನ ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಆ ಸಂದರ್ಭದ ಪ್ರಶ್ನೆ. ಸಂದರ್ಭ ಒಂದು. ಇನ್ನೊಂದು, ನಾನು ಜೀವನದಲ್ಲಿ ಪಾಲಿಸ್ಕೊಂಡು ಬಂದಿರತಕ್ಕಂಥ ಒಂದು ನೀತಿ ಏನಂದರೆ ಪ್ರಾಮಾಣಿಕತೆ. ಮತ್ತೆ ನೀವು 1000 ಕೊಡಬೇಡಿ, 100 ಕೊಡಿ, ಆ ಅಕೌಂಟ್ ಕ್ಲೋಸ್ ಮಾಡಿಬಿಡಿ. ಅಲ್ಲ, ಅದು 50 ರೂಪಾಯಿ ಆಗಲಿ. ಇನ್ನೊಂದು ವಿಷಯ ಏನಂದ್ರೆ, ಆ ಸಂದರ್ಭದಲ್ಲಿ ನನಗೆ 1000 ರೂಪಾಯಿ ಅಂದರೆ 15 ದಿನದ ಊಟ. ಹೌದು. ಯಾಕಂದರೆ ನಾನಲ್ಲದೆ ನನ್ನನ್ನು ನಂಬಿಕೊಂಡಿರ್ತಕ್ಕಂಥ 8 ಜನರಿದ್ದರು. ಕರೆಕ್ಟ್. ಆಮೇಲೆ ನಾನು ಇಷ್ಟು ಟ್ಯಾಲೆಂಟ್ ಇದ್ದೂ ನಾನು ಆವಾಗ ಮಾಡ್ತಾ ಇದ್ದಿದ್ದು ಕೆಲಸ ಏನಂದರೆ, ಟ್ರ್ಯಾಕು ಹಾಡ್ತಿದ್ದೆ, ಕೋರಸ್ಸು ಹಾಡ್ತಿದ್ದೆ, ಅಸಿಸ್ಟೆಂಟ್ ಕೆಲಸ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಏನಕ್ಕೆ ಹೇಳಿ, ಒಂದು ಸಂಸಾರವನ್ನು ಸಾಕಬೇಕು. ಸುಮಾರು ಎಷ್ಟನೇ ಇಸ್ವಿ ಇರ್ಬೋದು? ನನ್ನ ಈ ಗೊಂದಲಗಳೆಲ್ಲ ಹೆಚ್ಚು ಕಮ್ಮಿ 96ರಿಂದ 2010, 2015 ನಡುವೆ. ನೋಡಿ, 83, 86, 84 ಈ ಥರದ ಸಂದರ್ಭದಲ್ಲಿ. ಆವಾಗ ನಾನು ಬೆಂಗಳೂರು ಬಂದಿರಲಿಲ್ಲ. ನಾನು ಬೆಂಗಳೂರಿಗೆ ಬಂದಿದ್ದೆ 89ರಲ್ಲಿ. ಆ 90ರ ದಶಕದ ನಂತರ. ಆ ಸಂದರ್ಭದಲ್ಲಿ ನಮಗೆಲ್ಲ ಆವಾಗ ಮುಂಗಾರಿನಲ್ಲಿ ಸಂಬಳವೇ 200 ರೂಪಾಯಿ ಚಿಲ್ಲರೆ. ನಾನು MITಯಲ್ಲಿ ಕೆಲಸ ಮಾಡ್ತಿದ್ದೆ. ಗಣಪತಿ ತಾವು ಆವಾಗ ಮಣಿಪಾಲದಲ್ಲಿ ಇದ್ರಿ ಅನಿಸುತ್ತೆ. ಹೌದು. ನಾನು ಸಿವಿಲ್ ಡಿಪಾರ್ಟ್ಮೆಂಟ್ನಲ್ಲಿದ್ದೆ. ನನಗೆ ಆವಾಗ ಇದ್ದ ಸಂಬಳ 850 ರೂಪಾಯಿ. 250 ರೂಪಾಯಿ ಸಂಬಳ. ಆವಾಗ ನಾವು ಅದರಲ್ಲಿ ತಿಂಗಳಗಟ್ಟಲೆ ಬದುಕ್ತಿದ್ವಲ್ಲ. ಅಂದ್ರೆ ಆ ಬೆಲೆ ಇತ್ತು ಅಂತ ಹೇಳಿ ಕೊಟ್ಟದ್ದು ನಾನು. ಹೌದೌದು. ಇಲ್ಲ, ಆಮೇಲೆ ಇನ್ನೊಂದು ಏನಂದರೆ, ನಾನು ಆಗಲೇ ಹೇಳಿದಾಗೆ ಒಂದು 15 ದಿವಸದ ಊಟ ಅದು. ಹೌದು. ಯಾಕಂದರೆ 850 ರೂಪಾಯಿನಿಂದ ಕರೆಕ್ಟ್ ನಾನು ಇಡೀ ಕುಟುಂಬವನ್ನು ಸಾಕ್ತಾ ಇದ್ದೆ. ಸತ್ಯ. ಐ ಆಮ್ ಟಾಕಿಂಗ್ ಅಬೌಟ್ 86, 87, 88 3 ವರ್ಷ ನಾನು MITಲಿದ್ದೆ. 89ಕ್ಕೆ ಕೇಳದೆ ಬಂದೆ ನಾನು. ಇವತ್ತಿಗೂ ನಾನು PF ದುಡ್ಡೆಲ್ಲ ಅಲ್ಲೇ ಇದೆ, ನಾನು ತೊಗೊಂಡಿಲ್ಲ. ರಜಾ ಹಾಕಿ ಬಂದವನು ಮತ್ತೆ ಹೋಗಲೇ ಇಲ್ಲ ನಾನು. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವರಿಗೆ ಅದು ಚಿಕ್ಕ ಮೊತ್ತ ಇರ್ಬೋದು. ಹೌದೌದು, ಯಕ್ಕಶಿತ ಇರ್ಬೋದು. ಯಾಕಂದರೆ ಅವರು ಲಕ್ಷಗಟ್ಟಲೆ ದುಡ್ಡು. ಆಮೇಲೆ ನನ್ನ ಪ್ರಕಾರ ನೀವು ಎಷ್ಟೇ ದೊಡ್ಡ ಕಲಾವಿದ ಆಗಿರಲಿ, ಎಷ್ಟೇ ದುಡ್ಡನ್ನು ದುಡಿಯುವವರಾಗಿರಲಿ, ನಿಮ್ಮ ಹತ್ರ ಪ್ರಾಮಾಣಿಕತೆ ಅನ್ನೋದಿಲ್ಲ ಅಂತಂದರೆ ನಿಮಗೆ ನಾನು 5 ಪೈಸೆ ಬೆಲೆ ಕೊಡೋದಿಲ್ಲ. ನಾನು ಇದುವರೆಗೆ ಹೇಳಿದ ವ್ಯಕ್ತಿಗಳೆಲ್ಲ ಹಾಗೇನೆ. ಇನ್ನೊಂದು ಸಂದರ್ಭ, ನಮ್ಮ BV ಕಾರಂತರ ಅಂತ ಕೇಳಿದಿರ್ತಾವೆ. ಹೌದು. ಅಯ್ಯೋ, ಒಡನಾಟವು ಅವರ ಹಾಡುಗಳ ರೆಕಾರ್ಡಿಂಗ್ ನಡೀತು.
ಅರವಿಂದ್ ಸ್ಟುಡಿಯೋದಲ್ಲಿ. ಕಪ್ಪಣ್ಣ ಅವರ ಹೆಸರನ್ನು ತಾವು ಕೇಳಿರ್ಬೋದು. ಹೌದು, ಅವರೇ ಅದನ್ನು ಆಯೋಜನೆ ಮಾಡಿದ್ದು. ಹೆಚ್ಚು ಕಮ್ಮಿ ಒಂದು ವಾರ ರೆಕಾರ್ಡಿಂಗ್ ಆಗಿದೆ. ಒಂದು ವಾರ ಹೆಚ್ಚು ಕಮ್ಮಿ, ಕೋರಸ್ಸು ಲೀಡು ಅಂಥೇಳಿ ಎಲ್ಲ. ಆಮೇಲೆ ಲಹರಿ ಕಂಪ್ನಿಯವರು ಅದನ್ನು ರಿಲೀಸ್ ಮಾಡಿದ್ರು. ನಾನೊಂದು 2 ಬಾರಿ ಕಪ್ಪಣ್ಣ ಅವ್ರನ್ನ ಕೇಳಿದೆ, ಸರ್ ಅದ್ರದ್ದೊಂದು ಪೇಮೆಂಟ್ ಕೊಡೋಣ್ರಿ. ಆಮೇಲೆ ಏನಂದ್ರೆ ಇದೆ ಒಂದು ದೇಶಾವರಿ ನಗೆ. ಇದುವರೆಗೆ ಕೊಡೋ ಯೋಚನೆ ಅವ್ರು ಮಾಡಿಲ್ಲ. ಬರ್ಣದ್ರು ಇಲ್ಲ, ಇದು ಇಲ್ಲ, ಇಬ್ಬರದು 3 ನಾಮವೇ. ಅದು ಬರಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಕೊಡುವ ಮನಸ್ಸಿಲ್ಲ. ಕೊಡುವ ಮನಸ್ಸಿದ್ರೆ ಹುಡುಕೊಂಡು ಬಂದು ಕೊಡ್ತಾರೆ. ಸರ್ ನಿಮ್ಗೊಂದು ನಾನು ಕೊಡೋದಿತ್ತು ಪೇಮೆಂಟು, ದಯವಿಟ್ಟು ತೊಗೊಳ್ಳಿ, ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ. ಈಗ ಅವ್ರು ಕೊಟ್ಟರು ನನಗೆ ಅಗತ್ಯ ಇಲ್ಲ, ಯಾಕಂದ್ರೆ ನನಗೆ ಆ ಸ್ಥಿತಿಯಲ್ಲಿ ಇಲ್ಲ ನಾನೀಗ. ಮತ್ತು ಈಗ ಅದಕ್ಕೆ ಆ ಸಂದರ್ಭದಲ್ಲಿ ಅವರು ನನಗೆ ಕೊಟ್ಟಿದ್ದಿದ್ರೆ, ನಾನು ಆಗಲೇ ಹೇಳ್ದಂಗೆ ಇಡೀ ಕುಟುಂಬವನ್ನು ಸಾಕಿದ ಪುಣ್ಯ ಅವ್ರಿಗೆ ಸಿಗ್ತಿತ್ತು. ಈಗ ಅವ್ರು ದುಡ್ಡು ಕೊಟ್ಟರು ನನಗೆ ಬೇಡ, ಯಾಕಂದ್ರೆ ನಾನು ಅವ್ರಿಗೆ ದುಡ್ಡು ಕೊಡ್ತೀನಿ ಬೇಕಾದ್ರೆ, ಅಷ್ಟು ದುಡ್ಡು ನನ್ನ ಹತ್ರ ಇದೆ. ನಾನು ದುಡ್ದಿದ್ದೇನೆ ಪ್ರಾಮಾಣಿಕವಾಗಿ, ಯಾರಿಗೂ ಮೋಸ ಮಾಡಿದೆ. ನಾನು ಹೆಚ್ಚು ಕಮ್ಮಿ 90-95ರಿಂದ ನಾನು ನನ್ನ ರೆಕಾರ್ಡಿಂಗ್ಸು ಸ್ಟಾರ್ಟ್ ಮಾಡಿದೆ. ಹೆಚ್ಚು ಕಮ್ಮಿ 30 ವರ್ಷದ ನನ್ನ ವೃತ್ತಿ ಜೀವನದಲ್ಲಿ ಇದುವರೆಗೆ ಒಬ್ಬ ವ್ಯಕ್ತಿಗೆ ₹1 ಬಾಕಿ ನಾನು ಇಟ್ಟಿಲ್ಲ. ಕರೆಕ್ಟ್. ಅಕಸ್ಮಾತ್ ಯಾರ್ದಾದ್ರು ಬಾಕಿ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು, ನಾನು ಅವ್ರಿಗೆ ಹುಡ್ಕೊಂಡೋಗಿ ಕೊಡ್ತೀನಿ. ಅಕಸ್ಮಾತ್ ನಾನು ಏನು ಹೇಳಿದ್ರೆ ಕೆಲವೊಮ್ಮೆ ಮರವಿನಿಂದ, ಹೌದೌದು, ಕಣ್ತಪ್ಪಿ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಆರ್ಟಿಸ್ಟ್ಗಳು ಬಿಡಲ್ಲ. ಹೌದು, ಈಗ ಬೇರೆ ನಾನು ಹೇಳಿದ ದೊಡ್ಡ ವ್ಯಕ್ತಿಗಳ ಥರ ನಮ್ಮನ್ನು ಬಿಡಲ್ಲ. ಶಂಕರ್ ನಂದೊಂದು ಬರಬೇಕು ಅಂದ್ರೆ ಬೆನ್ನು ಹತ್ತಿ ಹೆಂಗಾರ್ದು. ಆಮೇಲೆ ಅದಕ್ಕೆ ಅವಕಾಶನೂ ನಾನು ಕೊಡೋದಿಲ್ಲ. ನನಗೆ ಬಂದು ಕೂಡಲೇ, ಯಾಕಂದರೆ ನನ್ನ ಇಡೀ ಶ್ರೇಯಸ್ಸಿನಲ್ಲಿ ಅವರ ಪಾಲಿದೆ. ಅವ್ರನ್ನ ನಾನು ಇಗ್ನೋರ್ ಮಾಡಿದ್ರೆ ನನಗೆ ಯಾವ ದೇವರು ಕ್ಷಮಿಸಲ್ಲ ನನ್ನನ್ನು. ಇಷ್ಟಾಗಿ ನಾನು ಹೇಳಿದ ವ್ಯಕ್ತಿಗಳು ಯಾರಿಗೂ ಸಹಿತ ನನ್ನ ಒಂದು ಪೇಮೆಂಟ್ನಿಂದ ಅವರು ಜೀವನ ಮಾಡೋ ಪರಿಸ್ಥಿತಿ ಇದ್ದಿದ್ದರೆ ನಾನು ಆ ವಿಚಾರವನ್ನು ಇವತ್ತಿಲ್ಲಿ ಹೇಳ್ತಿರಲಿಲ್ಲ. ಕರೆಕ್ಟು. ಅವರೆಲ್ಲರೂ ಕೋಟ್ಯಾಧಿಪತಿಗಳು. 10 ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದವರು, 10 ಕಾರ್ಯಕ್ರಮಗಳನ್ನು ಮಾಡಿದವರು, ನಮ್ಮ ಕರ್ನಾಟಕ ಸರ್ಕಾರದಿಂದ ಕೋಟಿ ಹಣ ತಿಂದು ನೀರು ಕುಡಿದವರು. ಇದನ್ನು ತುಂಬ ಜವಾಬ್ದಾರಿಯಿಂದ ತಿಳ್ಕೊಂಡೇ ಹೇಳ್ತಿದ್ದೆ. ಪ್ರಜ್ಞಾವಸ್ಥೆ ಇದು ನಾನು ಉಡಾಫೆಗಾಗಿ ಹೇಳ್ತಾರೆ. ಉಡಾಫೆನೂ ಅಲ್ಲ, ಡಿಫೇಮೇಷನ್ನು ಅಲ್ಲ. ಪ್ರಾಮಾಣಿಕವಾಗಿ ನೀವು RTI ಹಾಕಿದರೆ ಸಿಗುತ್ತೆ, ಯಾರ್ಯಾರು ಎಷ್ಟು ದುಡ್ಡು ತೊಗೊಳ್ತಿದ್ದಾರೆ ಗೌರ್ಮೆಂಟಿಂದ, ಅವರಿಗೆ ವರ್ಷಕ್ಕೆ ಎಷ್ಟು ಕೋಟಿ ಹೋಗುತ್ತೆ, ಯಾವ್ಯಾವ ರೀತಿ ಹಣ ಮಾಡಿದ್ದಾರೆ. ಈಗ ನಾನು ಹೇಳೋದು, ನೀವು ಇಷ್ಟೆಲ್ಲ ಮಾಡಿದ್ರಲ್ವ, ಸಾಯವಾಗಿ ಏನು ತೊಗೊಂಡೋಗ್ತೀರಿ? ಏನು ತೊಗೊಂಡೋಗ್ತೀರಿ ಹೇಳಿ ನನಗೆ? 1000 ಕೋಟಿ ಇದ್ರೂ ಬಿಟ್ಟು ಹೋಗ್ಬೇಕು ನೀವು. ನಿಮ್ಮೊಟ್ಟಿಗೆ ಬರೋದು ನೀವು ಮಾಡಿದ ಒಳ್ಳೆ ಕೆಲಸ ಮಾತ್ರ. ನೀವು ಮಾತಾಡಿದ ಒಂದೊಂದು ಕೆಟ್ಟ ಮಾತು ಉಳಿಯುತ್ತೆ ಇತಿಹಾಸದಲ್ಲಿ. ಇತಿಹಾಸದ ಪುಟಗಳಲ್ಲಿ ನಿಮ್ಮ ಕೆಟ್ಟ ವೃತ್ತಿ ಇರುತ್ತೆ. ಬಸವಣ್ಣವ್ರು 12ನೇ ಶತಮಾನದಲ್ಲಿ ಹೇಳಿದರು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. 12ನೇ ಶತಮಾನದಲ್ಲಿ ಹೇಳಿದ್ದು ಇವತ್ತಿಗೂ ಪ್ರಸ್ತುತ ಅದು. ನಾವು ಏನು ಮಾಡ್ತೀವಿ ಗೊತ್ತಾ? ಬಸವಣ್ಣವರ ಜನ್ಮದಿನ ಆಚರಣೆ ಮಾಡ್ತೀವಿ, ಪುರಂದರದಾಸರ ಆರಾಧನೆ ಮಾಡ್ತೀವಿ, ಶಿಶುನಾಳ ಶರೀಫ್ ಹೆಸರಲ್ಲಿ ಅವಾರ್ಡೇ ಇದೆ, ಕೊಡ್ತೀವಿ. ಆದರೆ ಅವ್ರು ಹೇಳಿದ್ದೇನೂ ಕೇಳಲ್ಲ. ಅವರ ಜೀವನದ ನಡೆ ನುಡಿ ಇಲ್ಲ, ಬರೀ ಡ್ರಾಮಾ, ನಾಟಕ. ಅವರ ತತ್ವಗಳನ್ನೆಲ್ಲ ನಾವು ಬರೀ ಓದ್ತೇವೆ ಅಷ್ಟೇ. ಆಮೇಲೆ ಇದು ನನ್ನೊಬ್ಬನ ಅನುಭವ ಅಲ್ಲ ಗಣಪತಿ ಅವರೇ, ನಾನು ಇದನ್ನು ಮತ್ತೆ ಹೇಳ್ತಿದ್ದೇನೆ, ಇದು 10 ಜನರ ಅನುಭವ, ಕಲಾವಿದರದು. ನಾನು ಅದನ್ನು ಕೇಳಿದೆ. ಅವರ ಹೆಸರುಗಳು ಹೇಳಲಿಕ್ಕೆ ನನಗೆ ಈ ಸಮಯ ಸಾಕಾಗೋದು. ಆದರೆ ಅವರ ದೊಡ್ಡ ತಪ್ಪು ಏನಂದರೆ, ಅವರಿಗೆ ಸಮಾಜದಲ್ಲಿ ಇದನ್ನು ಧೈರ್ಯವಾಗಿ ಹೇಳಲಿಕ್ಕೆ ಎದೆಗಾರಿಕೆ ಇಲ್ಲ. ಸಮಾಜವನ್ನು ಮತ್ತು ಅವ್ರನ್ನ ಫೇಸ್ ಮಾಡತಕ್ಕಂಥ ಶಕ್ತಿ ಇಲ್ಲ. ನಾನು ನೈತಿಕವಾಗಿ ಸರಿ ಇರೋದ್ರಿಂದ, ನಾನಂತರ ಕೆಲಸ ಮಾಡದೇ ಇರೋದ್ರಿಂದ ನನಗೆ ಯಾವ ಹೆದರಿಕೆನೂ ಇಲ್ಲ. ಈಗ ಆಲ್ರೆಡಿ ಐ ಆಮ್ ಸೀನಿಯರ್ ಸಿಟಿಜನ್. ಹೌದು, ಇನ್ನು ಎಷ್ಟು ದಿನ ಇರ್ತೀನಿ ನನಗೆ ಗೊತ್ತಿಲ್ಲ. ಆದರೆ ಇದು ನನ್ನೊಟ್ಟಿಗೆ ಈ ನೋವುಗಳು ಮಣ್ಣನ್ನು ಸೇರಬಾರ್ದು. ಆಮೇಲೆ ಇದನ್ನು ಹೇಳಲಿಕ್ಕೆ ಇನ್ನೊಂದು ಕಾರಣ ಅಂದರೆ, ಬರ್ತಿರಲ್ಲ ಯಂಗರ್ ಜನ್ರೇಷನ್, ಅವರಿಗೊಂದು ಕಿವಿ ಮಾತಿದು ನೋಡಿ, ಈ ಥರದ ರಣಹದ್ದುಗಳು ಇದ್ದಾವೆ. ದೊಡ್ಡವರಲ್ಲ ಎಲ್ಲರೂ ಮುಖವಾಡ ಹಾಕ್ಕೊಂಡು ಬದುಕ್ತಾರೆ. ಸಮಾಜ ಎದುರುಗಡೆ ಒಂದು ಮುಖವಾಡ ಇರುತ್ತೆ, ಮುಖವಾಡ ತೆಗೆದುಕೊಳ್ಳೋ ಅವ್ರ ಮುಖವೇ ಬೇರೆ. ಹೌದಪ್ಪ. ಅವರು ಯಾವ
ಸಂದರ್ಭದಲ್ಲಿಯೂ ದೇವರನ್ನ ಫೇಸ್ ಮಾಡತಕ್ಕಂಥ ಶಕ್ತಿ ಅವ್ರಿಗೆ ಇರೋದಿಲ್ಲ. ನೈತಿಕತೆ ಇಲ್ಲ. ಯಾಕೆ ಇರೋದಿಲ್ಲ ಅಂದರೆ ಅವ್ರು ಯಾರೂ ಆಸ್ತಿಕರಲ್ಲ. ಆಸ್ತಿಕರಾದವರು, ದೈವಭೀತಿ ಇದ್ದವರು, ನೈತಿಕತೆ ಇರೋರು ಯಾವತ್ತೂ ಸಹಿತ ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಇದಿಷ್ಟು ನಾನು ಹೇಳ್ತಕ್ಕಂಥ ವಿಚಾರ. ಕರೆಕ್ಟ್. ಇದ್ರ ಹಿಂದೆ ನೋವಿದೆ, ಜವಾಬ್ದಾರಿ ಇದೆ, ಕಳಕಳಿ ಇದೆ, ಚಿಂತನೆ ಇದೆ, ಪ್ರಾಮಾಣಿಕತೆ ಇದೆ.